ಧರ್ಮಸ್ಥಳ ಅಂದ ತಕ್ಷಣ ಒಂದು ಧಾರ್ಮಿಕ ಕ್ಷೇತ್ರ ಅನ್ನೋದು ಎಲ್ರಿಗೂ ಗೊತ್ತು. ನಾನು ಎಕ್ಸ್ಪ್ಲೋರ್ ಮಾಡೋ ಅಂಥದ್ದು ಏನಿಲ್ಲ. ಆದರೂ ಕೂಡ ನನ್ನ ಟ್ರಾವೆಲ್ ಕನ್ನಡಿಗ ಮಧು ಟ್ರಾವೆಲ್ ಡೈರಿಲಿ ಒಂದು ನೆನಪಾಗಿ ಇರಲಿ ಅನ್ನೋ ಉದ್ದೇಶದಿಂದ ಈ ಪುಟ್ಟ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅನಿಸಿಕೆ ಏನು ಅಂತ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. Welcome to the Travel Kannadiga Madhu channel. We explore guides and vlogs. Discover beautiful Karnataka with me. Hit that subscribe button. Let's travel together. ಗೈಸ್, ಅಂತೂ ಇಂತೂ ಧರ್ಮಸ್ಥಳ ರೀಚ್ ಆದ್ವಿ ಆಯ್ತಾ. ರೀಚ್ ಆಗಿ ದರ್ಶನ ಕೂಡ ಮಾಡ್ಕೊಂಡು ಇವಾಗ ನಾವು ಸೂರ್ಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಟೈಮ್ ಎಷ್ಟು ಅಂದರೆ ಇವಾಗ ಹಾರ್ಡ್ಲಿ 7:30. ನಾವು ಇಲ್ಲಿಗೆ ರೀಚ್ ಆಗಿದ್ದು 3 o'clock. ಕರೆಕ್ಟಾಗಿ ಹೇಳ್ಬಿಟ್ರೆ ಹಾಂ, 7:38. ಓಕೆ, ಇವಾಗ 7:38 ಅಂದರೆ ನಾವು ಫಸ್ಟ್ ಬ್ಯಾಚ್ ಏನು ಬಿಡ್ತಾರಲ್ಲ ಅದೇ ಬ್ಯಾಚಲ್ಲಿ ನಾವು ದರ್ಶನನೂ ಮುಗಿಸ್ಕೊಂಡು ನೋಡಿ. ಅದಕ್ಕೆ ಹೇಳೋದು, ನೀವು ಯಾರೆಲ್ಲ ಧರ್ಮಸ್ಥಳಕ್ಕೆ ಬರಬೇಕು ಅಂತಿದ್ದೀರಾ ಅವರೆಲ್ಲ ಬನ್ನಿ. ಹಾಂ, ಯಾರೆಲ್ಲ ಬರಬೇಕು ಅಂತಿದ್ದೀರೋ 4 ಗಂಟೆ 3 ಗಂಟೆಯಿಂದ 4 ಗಂಟೆ ಒಳಗೆ ರೀಚ್ ಆದ್ರಿ ಅಂತಂದರೆ ನೀವು ಫಸ್ಟ್ ಬ್ಯಾಚ್ ಬಿಡ್ತಾರೆ. ಫಸ್ಟ್ ಬ್ಯಾಚ್ ಬಂದು 6 o'clock ಇರುತ್ತೆ. 6 o'clock ಬ್ಯಾಚಿಗೆ ಬಿಟ್ಟರೆ 7 ಗಂಟೆಗೆಲ್ಲ ದರ್ಶನ ಮುಗಿಸ್ಕೊಂಡು ಹೊರಗೆ ಬರ್ಬೋದು. ಬೇರೆ ಕಡೆ ನೀವೆಲ್ಲಾದರೂ ಹೋಗೋದಕ್ಕೆ ಪ್ಲ್ಯಾನ್ ಮಾಡೋಕ್ಕೆ ಈಸಿ ಆಗಿರುತ್ತೆ. ಇದು ನಮ್ಮ ಇನ್ಫಾರ್ಮೇಷನ್. ತಾವು ಇಲ್ಲಿಗೆ ಸರಿಯಾದ ಸಮಯಕ್ಕೆ ಬಂದಿರಿ. ತಾವು ಯಾರು? ನಿಮ್ಮ ಬ್ರಹ್ಮಲಿಖಿತ ಒಂದು ಅಕ್ಷರ ಕೂಡ ಕಾಣಿಸಿರುವುದಿಲ್ಲ. ನಾನು ಅಂದರೆ ಯಾರೋ ಅಲ್ಲ, ಕನಿಷ್ಠ ಹಣೆ ಬರಹ ಕೂಡ ಇಲ್ಲದ ಒಬ್ಬ ಭಿಕ್ಷುಕ. ಮಹಾಪ್ರಾಣದೀಪಂ ಶಿವಂ ಶಿವಂ. ಇದೇ ನೋಡಿ, ಈ ಕಡೆ ಇದೆ ಶ್ರೀ ಮಂಜುನಾಥ ದ್ವಾರ. ಗೈಸ್, ಸುಮ್ಮನೆ ಕೂತು ಆಫೀಸಲ್ಲಿ ಬೇಜಾರಾಗ್ಬಿಟ್ಟು ಎಲ್ಲಾದರೂ ಒಂದು ಟ್ರಿಪ್ ಹೊಡೆಯೋಣ ಅಂತ ಅಂದ್ಬಿಟ್ಟು ಇವತ್ತು ಈ ವಾರದ ಟ್ರಾವೆಲ್ ಬ್ಲಾಕು ಧರ್ಮಸ್ಥಳ ಸೈಡ್ ಹೋಗೋಣ ಅಂತ ಹೊರಟಿದ್ದೀವಿ. ಮಳೆ ಮಾತ್ರ ಹೆಚ್ಚುತ್ತಾ ಇದೆ ಗುರು. ಮುಂದ್ಗಡೆ ಏನೂ ಕಾಣ್ತಾ ಇಲ್ಲ ರೋಡು. ನಾವು ಮಾರ್ನಿಂಗ್ ಬಂದಾಗ ಇಷ್ಟೊಂದು ಮಳೆ ಇರಲಿಲ್ಲ, ಇವಾಗಂತೂ ಮಾತಾಡಂಗಿಲ್ಲ. ಹೆಂಗಿತ್ತು ವಿಕಾಸ್ ಏನು ಎಕ್ಸ್ಪೀರಿಯನ್ಸ್ ಧರ್ಮಸ್ಥಳದ? ಏನಂತ ಏನಿಲ್ಲಪ್ಪ, ಒಳ್ಳೆ ಮಳೆ ಐತೆ. ಹಾಂ, ಒಂದು ನೈಟ್ ರೈಡ್ ಬಂದಿದ್ದೀವಿ. ಹಾಂ, ತಿರ್ಗಾ ನಿದ್ದೆ ಇಲ್ಲ, ಓಕೆ, ಕೂಳಿಲ್ಲ. ಓಕೆ. ನಿಮ್ಮ ಜೊತೆ ಬಂದ್ರೆ ಏನಾಗಲ್ಲ ಅಂತ ನನಗೆ ಗೊತ್ತಾಯ್ತಾ? ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಇವಾಗ ವೆರಿ ಸಿಂಪಲ್, ಅವನಿಗೆ ಒಂದು ಊಟ ಹಾಕ್ಸ್ಬಿಟ್ರೆ ಸರಿ ಹೋಗ್ತಾನೆ. ಇವಾಗ ಅಷ್ಟೇ ಸಿಂಪಲ್. ಅಲ್ಲ, ಹೇಳು, ಲ್ಯಾಂಬೋರ್ಗಿನಿ ಬಗ್ಗೆ ಹೇಳ್ರಿ. ನಮ್ಮ ಲ್ಯಾಂಬರ್ಗಿನಿ ಬಗ್ಗೆ ನೀನು ಹೇಳಬೇಕು. ನಾನು ಯಾವಾಗಲೂ ಓಡಿಸ್ತಾ ಇರ್ತೀನಿ. ನನ್ನ ಲ್ಯಾಂಬರ್ಗಿನಿ ಬಗ್ಗೆ ನಮಗೆ ಹೆಮ್ಮೆ ಇದೆ. ನೀವು ಹೇಳಿ ಲ್ಯಾಂಬರ್ಗಿನಿ ಬಗ್ಗೆ. ಹೇಳ್ರಿ, ಹೆಂಗಿದೆ ಡ್ರೈವಿಂಗ್ ಫೀಲು? ಸೂಪರ್ ಆಗಿದೆ ಅಲ್ವಾ? ನಾನು ಸುಮ್ಮನೆ ಹೇಳ್ತೀನಿ ಲ್ಯಾಂಬರ್ಗಿನಿ ಅಂತ. ಇಲ್ಲ, ಒಂದ್ಸತಿ ಓಡಿಸೋದಕ್ಕೆ ಅಭ್ಯಾಸ ಆದ್ರೆ ಸಾಕು, ಅದನ್ನ ಬಿಟ್ಕೊಡಕ್ಕಾಗಲ್ಲ. ಹೌದಾ? ಏಯ್ ವಿಕಾಸ್, ನಿಮ್ದೇನ್ರಿ ಎಕ್ಸ್ಪೀರಿಯನ್ಸ್? ಹೆಂಗಿತ್ರಿ? ಕಟ್ಟಾಡು ಕೂತಾಡು. ಅಯ್ಯಯ್ಯೋ, ಅಲ್ಲ ರೀ, ಇವನು ಗಾಡ್ ಸೆಕ್ಷನ್ಗೆ ಜಿಗ್ಜಾಗ್ ಮಾಡ್ತೀನಿ 100-120 ಓವರ್ಟೇಕ್ ಮಾಡ್ತಾನೆ ಗಾಡಿಗಳನ್ನೆಲ್ಲ. ಇಂಥವ್ರಿದ್ರೆ ಏನ್ರಿ ಮಾಡೋದು ನಾವು? ಹೇಳಿದಲ್ಲ ಏನೋ ಸುಮಾರು. ಅಯ್ಯೋ ದೇವ್ರೆ, ನಮ್ಮ ಪಾಡ್ ಯಾಕೆ ಆದ್ಮೇಲೆ ಬಿಡ್ರಿ ಇವ್ರುಗಳು. ಇದೆಲ್ಲ ಪರಿಸ್ಥಿತಿ ಮುಂದಕ್ಕೆ ಏನಾಯ್ತಣ್ಣ ಹೇಳ್ಬಾರ್ದು. ಸೆನ್ಸಾರ್ ಕಟ್ ಪೀಸ್ ಅಷ್ಟೇ. ಓಕೆ, ಆಸ್ ಆಫ್ ನಾವು ಚೆನ್ನಾಗಿ ಹೋಗ್ತಾ ಇದೆ. ಹಾಂ, ಹತ್ತಿರಾಗಿ ಹೋಗ್ಬಿಟ್ಟು ಹಾಗೇನೆ ಒಂದು ಮಳೆ ಎಕ್ಸ್ಪೀರಿಯನ್ಸ್ನ ತೋರಿಸ್ತೀನಿ ಗೈಸ್, ನೋಡಿ ಹೆಂಗಿದೆ ಅಂತ. ಈ ಮಳೆಯಲ್ಲಿ ಏನು ದರ್ಶನ ಮಾಡೋದು, ಏನು ಬರೋದು ಧರ್ಮಸ್ಥಳಕ್ಕೆ ಗೈಸ್. ಇಲ್ಲಿ ನೋಡಿ, ಮಳೆನ ಏನು ಮುಂದಿಂದ ಏನು ಕಾಣ್ತಾ ಇಲ್ಲ. ಏನು ನೋಡೋದು, ಏನು ದರ್ಶನ ಮಾಡೋದು? ಘಾಟ್ ಸೆಕ್ಷನ್ ಅಲ್ಲಿ ರೋಡೇ ಕಾಣಿಸ್ತಾ ಇಲ್ಲ. ಇನ್ನೇನು ನೋಡೋದು, ಏನೋ ಕತೆ ಗೊತ್ತಿಲ್ಲ. ನೋಡಿ, ಇದು ಸ್ನಾನಘಟ್ಟ. ನಾವು ಅವಾಗಲೇ ಮಾರ್ನಿಂಗೇ 4 o'clock ಬಂದು ಇಲ್ಲಿ ಮುಗಿಸ್ಕೊಂಡು ಹೋದ್ವಿ. ಬಟ್ ಇವಾಗಂತೂ ಮಳೆ ಹೆಂಗ್ ಹೊಡಿತೈತೆ ಅಂದ್ರೆ ಮೇ ಬಿ ನದಿ ಹತ್ರ ಯಾರನ್ನೂ ಬಿಡೋದು ಡೌಟ್ ಸ್ನಾನಕ್ಕೆ, ಆ ರೇಂಜಿಗೆ ಹೊಡಿತೈತೆ. ನೋಡಿ, ಎಲ್ಲ ಎಷ್ಟೊಂದು ವೆಹಿಕಲ್ಸ್ ಇದೆ. ಯಾರೆಲ್ಲ ಬರ್ಬೇಕು ಅಂತ ಪ್ಲಾನ್ ಮಾಡಿದಿರ, ಸ್ವಲ್ಪ ಮಳೆಗಾಲ ಮುಗಿಸ್ಕೊಂಡ್ ಬರೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ಏನಂತೀರಾ ವಿಕಾಸ್? ಮಳೆಗಾಲದಾಗೆ ಬರ್ಬೇಕು ಮರೆ ಧರ್ಮಸ್ಥಳದಾಗೆ. ಹೌದಾ? ನೋಡಿ, ಅವನಿಗೆ
ಹೇಳ್ತಿರಲ್ಲ ನೀವು. ಮಳೆಗಾಲದಾಗೆ ಬರ್ಬೇಕಂತೆ. ಆಯ್ತು, ಮಳೆಗಾಲದಾಗೆ ಬನ್ನಿ, ಯಾರಿಗೆಲ್ಲ ಇಷ್ಟ ಇದೆ. ಡಬಲ್ ರೋಡ್ ಮಾಡಾಕಿದ್ದಾರೆ, ಒಂದು ರೋಡ್ ಟೆನ್ಷನ್ ಇಲ್ಲ, ಓಕೆ, ಲ್ಯಾಂಡ್ ಸ್ಲೈಡ್ ಟೆನ್ಷನ್ ಇಲ್ಲ. ರೋಡ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ನಮ್ಮ ವಿಕಾಸ್ ಅವ್ರು ಹೇಳ್ತಾರೆ, ಕೇಳಿ. ಹಾ, ಹೇಳಿ ವಿಕಾಸ್, ಹೆಂಗಿತ್ತು? ಏನ್ ಹೇಳಿ, ನೈಟ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಆಮೇಲೆ ಮಳೆಗಾಲದಾಗ ಬರ್ಬೇಕು ಅದು ಇದು ಅನ್ನೋದು ಏನ್ ಸೀನೇ ಇಲ್ಲ. ಯಾವಾಗ ಬೇಕಾದ್ರೂ ಬರ್ಬೋದು, ಬರ್ಬೇಕು ನನ್ನ ಪ್ರಿಫರೆನ್ಸ್ ಕೇಳಿದ್ರೆ. ಓಕೆ, ಯಾಕಂದ್ರೆ ಡಬಲ್ ರೋಡ್ ಮಾಡ್ಬಿಟ್ಟಿದ್ದಾರೆ ಎಲ್ಲ, ಆರಾಮಾಗಿ ಬರ್ಬೋದು. ಓಕೆ, ಎರಡನೇ ನಿಮಗೆ ರೋಡ್ಸ್ ಎಲ್ಲ ತುಂಬಾ ವೈಡ್ ಇದೆ, ಆಮೇಲೆ ಯಾವ್ದು ಟೆನ್ಷನ್ ಇಲ್ಲ, ಏನಿಲ್ಲ. ನಾನು ಪ್ರಿಫರ್ ಮಾಡಿದ್ರೆ ರಾತ್ರಿ ಬಿಟ್ಟು ಬಂದ್ಬಿಡಿ ಅಲ್ವಾ? ಹೌದು. ನೈಟ್ ಒಂದು ನಾವು ಒಂದು 9-10 ಗಂಟೆಗೆ ನಾವು ಬಿಟ್ಟಿದ್ವಿ. ನಮಗೆ ಎಲ್ಲೆಲ್ಲಿ ಬೇಕನ್ಸುತ್ತೋ ಅಲ್ಲೆಲ್ಲ ಸ್ಟಾಪ್ ಕೊಡ್ಕೊಂಡು ಒಂದು 4-5 ಸ್ಟಾಪ್ ಕೊಟ್ವಿ ಅಲ್ ಮಗರು. 4-5 ಸ್ಟಾಪ್ ಕೊಟ್ರಿ, ನೀವೊಂದು ದಮ್ ಮಾಡಿದ್ರಿ, ಟೀ ಕುಡಿದ್ವಿ. ನೋಡಿ ಹೇಳ್ತಾವ ನೀವನು, ಎಲ್ಲ ಕಡೆ ಟೀ ಮತ್ತೆ ದಮ್ ಹೊಡಿದ್ರು. ಬಟ್ ಓಕೆ, ಚೆನ್ನಾಗಿತ್ತು. ನಮಗೆ ಎಲ್ಲಿ ಬೇಕೋ ಅಲ್ಲಿ ನಿಲ್ಸ್ಬಿಟ್ಟು ಸಾಕಾಗಿತ್ತು. ನೋಡು ಕಪಿಲಾ ನದಿ ಹೆಂಗೈತೆ. ನೇತ್ರಾವತಿ ಇದು. ಕಪಿಲಾ ಅಲ್ಲಿ ಇದ್ರಲ್ಲಿ ಶಿಶಿಲೆಯಲ್ಲಿ ಬರುತ್ತೆ, ಶಿಶಿಲೆ ಹತ್ರ ಬರೋದು ಕಪಿಲಾ ನದಿ. ಓಕೆನಾ? ಶಿಶಿಲ ಕೂಡ ಪ್ಲಾನ್ ಇದೆಯಲ್ಲ. ಮಾತ್ರ ಆಸಮ್ ಎಕ್ಸ್ಪೀರಿಯನ್ಸ್. ಈ ಟೈಮ್ ಬೆಸ್ಟ್ ಟೈಮ್. ಈ ಕಡೆ ಎಲ್ಲ ಯಾರಾದ್ರೂ ದಕ್ಷಿಣ ಕನ್ನಡ ಯಾರಾದ್ರೂ ಟ್ರಾವೆಲ್ ಮಾಡ್ತೀನಿ ಅಂತಂದ್ರೆ ನಿಜವಾಗ್ಲೂ ಸೂಪರ್ ಎಕ್ಸ್ಪೀರಿಯನ್ಸ್. ಆದ್ರೆ ನಮ್ಮ ಹುಡುಗರೆಲ್ಲ ಒಟ್ಟಾಸ್ಕೊಂಡ್ಬಿಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ರಾತ್ರಿ ಎಲ್ಲ ನಿದ್ಗೆಳ್ಬಿಟ್ಟಿದೀವಿ ಜರ್ನಿ ಮಾಡಿ, ಆಯ್ತಾ. 3 ಜನ ಡ್ರೈವ್ ಮಾಡಿದೀವಿ, ಸಾಕಾಗಿದೆ. ಆಸಮ್ ಎಕ್ಸ್ಪೀರಿಯನ್ಸ್. ಘಾಟ್ ಸೆಕ್ಷನ್ ಅಲ್ಲಿ ಗಾಡಿ ಓಡಿಸೋದೇ ಒಂದು ಮಜಾ ಗುರು. ಯಾರೆಲ್ಲ ಬರ್ಬೇಕು ಅಂತಂದ್ರೆ ಮಳೆಗಾಲದಲ್ಲೇ ಡ್ರೈವ್ ಮಾಡಿ, ಸೂಪರ್ ಆಗಿರುತ್ತೆ. ಆಯ್ತಣ್ಣ, ಟಿಫನಿ ಅಂತ ನಿಲ್ಸಿ ಇಲ್ಲಿ ನೋಡಿ ಪೂರಿ ತರಿಸ್ಕೊಂಡು, ಪೂರಿ ಕೈ ಇಡಕ್ಕಾಗದೆ ಹೆಂಗಾಡ್ತಾವ್ ನೋಡಿ ಇವನು. ನೀ ಯಾಕೆ ಬೇಕಿತ್ತು ಈ ಪೂರಿ ಅವತಾರ ಇವನಿಗೆ? ನೋಡು ಅವನು ಆಲ್ರೆಡಿ ಒಂದು ಬಂದು ತಿಂದ್ಬಿಟ್ಟು ಕೂತವನೆ. ಇವನು ಮಸಾಲೆ ದೋಸೆ ಆರ್ಡರ್ ಮಾಡಿ ಕೂತವನೆ, ನಾನು ಮಸಾಲೆ ದೋಸೆ ಆರ್ಡರ್ ಮಾಡಿ ಕೂತಿದ್ದೀನಿ. ಇವನು ಪೂರಿ ತರಿಸ್ಕೊಂಡಾನೆ ಕೈ ಇಡಕ್ಕಾಗ್ತಿಲ್ಲ, ಬೆಂಕಿ ಅಂತ ಪೂರಿ ಕೊಟ್ಟವ್ರೆ. ಹೆಂಗೈತೆ ಸುಮಂತ್? ಚೆನ್ನಾಗಿದೆಯಾ ಟೇಸ್ಟ್? ನೀನಿ ಮಳೆ ಬರ್ತಾ ಇದೆ, ಬಿಸಿ ಬಿಸಿಯಾಗಿದೆ, ಮಳೆ ಬರ್ತಾ ಇದೆ. ನಾನೇನು ಹೇಳಲ್ಲ, ನೋ ಕಮೆಂಟ್ಸ್. ಕಳ್ಳ ನೀನು. ಯಾಕಣ? ಊಟ ಮಾಡೋಣ ಅಂತ ನಿಲ್ಸಿದ್ರೆ ನೋಡಿ ನಮ್ಮ ಲ್ಯಾಂಬರ್ಗಿನಿನ ಕ್ಲೀನ್ ಮಾಡ್ತಾ ಇದೆ ಮಳೆ. ಕೇಳುತ್ತೆ ನೋಡಿ, ನಮ್ಮ ಲ್ಯಾಂಬರ್ಗಿನಿನ ಸ್ನಾನ ಮಾಡಿಸ್ತಾ ಇದೆ ಮಳೆರಾಯ. ನಾವು ಟಿಫನ್ ಮಾಡೋಣ ಅಂತ ನಿಲ್ಸಿದ್ರೆ ನೋಡಿ ಇವರು ಅವ್ರ ಮನೆಯವ್ರ ಜೊತೆ ವಿಡಿಯೋ ಕಾಲ್ ಮಾತಾಡ್ತಾವ್ರೆ, ಅವರು ಏನೋ ಶೋಕಿ ಮಾಡ್ತಾವ್ರೆ. ಬರೀ ಇಂಥದೆಯ ತೇಟ್ ಹಂಗೆ ಇದೆಯಾ ನೀನು? ಇಲ್ಲಿ ನೋಡು ಮಳೆ. ನಾವು ಬೆಂಗಳೂರಾಗ ಎಷ್ಟು ದಿನ ಆಯ್ತು ಗುರು ಈ ಥರ ಮಳೆ ನೋಡಿ, ಅಲ್ವಾ? ನಿಜವಾಗ್ಲೂ ಮಳೆನ ಚೆನ್ನಾಗಿ ಆನಂದಿಸ್ಬೇಕು ಅಂತಂದರೆ ದಕ್ಷಿಣ ಕನ್ನಡ ಡಿಸ್ಟಿಕ್ಕಿಗೆ ಬರಬೇಕು. ಸೂಪರ್. ನೋಡಿ ನಮ್ಮ ಕಾರ್ನ ಎಷ್ಟು ನೀಟಾಗಿ ಕ್ಲೀನ್ ಮಾಡಿಬಿಡ್ತಾವ. ಓಕೆ, ಬಾಯ್. ಧರ್ಮಸ್ಥಳದ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಸೂರ್ಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬಾಯ್. ವಾಪಸ್ ಹಿಂಗೆ ಬರ್ಬೇಕು.